ಧರ್ಮರಾಜೇಂದ್ರ ಸ್ವಾಮಿಗಳು ಸಕಲೇಶಪುರ ತಾಲೂಕು ಹಾನಬಾಳು ಹೋಬಳಿ ಕ್ಯಾಮನಹಳ್ಳಿ ದಾಖಲೆ ಸಂಕ್ಲಾಪುರ ಮಠ ಅಂತೇಳಿ ಅಲ್ಲಿ ಜನಿಸಿದ್ದು. ನಮ್ಮ ತಂದೆ ಕೆ.ಪಿ. ಸಂಗಯ್ಯನವರು, ತಾಯಿ ಶ್ರೀಮತಿ ಬಸಮ್ಮನವರು. 600 ವರ್ಷದ ಇತಿಹಾಸ. ಕೊಡಗಿನ ಸೋಮವಾರಪೇಟೆ ತಾಲೂಕು ಶಾಂತಹಳ್ಳಿ ಪಕ್ಕದಲ್ಲಿ ಶಾಂತಮಲ್ಲೇಶ್ವರನ ಗಿರಿ ಅಂತ ಬರುತ್ತೆ. ಅಲ್ಲಿ ಪೂಜ್ಯರು ತಪಸ್ಸು ಮಾಡಿ ಇಲ್ಲಿ ಬಂದು ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿದ್ದಾರೆ. ಇಲ್ಲಿ ಹಿರೇಕೋಟೆ, ಚಿಕ್ಕೋಟೆ ಅಂತ ಗ್ರಾಮಗಳಿದ್ದು ಅಲ್ಲಿ ಪಾಳ್ಯಗಾರರ ಕಾಲ, ಅಲ್ಲಿ ನ್ಯಾಯಗಳು ಅವು ಇವು ಬರ್ತಿದ್ದವನ್ನ ತಗೊಬಂದು ಇಲ್ಲಿ ತೀರ್ಮಾನ ಮಾಡ್ತಾಯಿದ್ರು. ಆವಾಗ ಬುದ್ಧಿಯವರು ತೀರ್ಮಾನ ಮಾಡಿದ್ದಕ್ಕೆ ಆಮೇಲೆ ಸಂಕೋಲೆ ಆಗ್ತಾ ಇದ್ದರಿಂದ ಸಂಕೋಲಾಪುರ ಅಂತ ಹೆಸರು ಬಂತು. ನಂತರ ದಿನಗಳಲ್ಲಿ ಸಂಕ್ಲಾಪುರ ಮಠವಾಯಿತು. ಈ ಸಂಕ್ಲಾಪುರದ ಮಠಕ್ಕೆ 1960 ಏಪ್ರಿಲ್ 28ನೇ ತಾರೀಕು ಸಿದ್ಧಗಂಗೆ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಪಟ್ಟಾಧಿಕಾರವಾಯಿತು. ಇಲ್ಲೇ ಒಂದು 2 ವರ್ಷ ಓದಿ ನಂತರ ಸಿದ್ಧಗಂಗೆ ಮಠಕ್ಕೆ ವ್ಯಾಸಂಗ ಮಠಕ್ಕೆ ಬಂದ್ವಿ. ದೊಡ್ಡಬರ್ದಿಯವರ ಆಶ್ರಯದಲ್ಲಿ 1962ರಿಂದ ಹಿಡಿದು 73ರ ತನಕ ನಿರರ್ಗಳವಾಗಿ ಸಂಸ್ಕೃತ, ವೇದ, ಕಾಲೇಜು ಎಲ್ಲ ವಿದ್ಯಾಭ್ಯಾಸವನ್ನು ಮಾಡಿ ಪೂಜ್ಯರ ಸೇವೆಗಳನ್ನು ಸಮರ್ಪಕವಾಗಿ ಮಾಡಿ ಬುದ್ಧಿಯವರ ಕೈಯಲ್ಲಿ ಸಹಿಯನ್ನಿಸಿಕೊಂಡು ಬುದ್ಧಿಯವರಿಂದ ಆಶೀರ್ವಾದ ಪಡೆದು ಸಂಕ್ಲಾಪುರದ ಮಠಕ್ಕೆ ಬಂದು ಇಲ್ಲಿ ಜವಾಬ್ದಾರಿಯೆಲ್ಲ ತೆಗೆದುಕೊಂಡು ಎಲ್ಲ ಭಕ್ತರ ಸಹಕಾರದಿಂದ ಶ್ರೀಮಠದ ಪೂಜೆ, ರುದ್ರಾಭಿಷೇಕ, ಕಾರ್ತೀಕದ ಪೂಜೆಗಳು, ಆ ವ್ಯವಸಾಯ ಇವನ್ನೆಲ್ಲ ಮಾಡಿಕೊಂಡು ಬಂದು ಅಭಿವೃದ್ಧಿಪಡಿಸಿರುತ್ತೇವೆ. 1913ರಲ್ಲಿ ಒಂದು ಝಾನ್ಸಿ ವಿದ್ಯಾಸಂಸ್ಥೆ ಅಂತೇಳಿ ವಹಿಸ್ಕೊಂಡು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಜಾತ್ರೆ ಸಾಧಾರಣ ಒಂದು 5,000 ಜನದಿಂದ ಮೇಲ್ಪಟ್ಟು ಸೇರ್ತಾರೆ. ಇಲ್ಲಿ ಮುತ್ತಿನ ಪಲ್ಲಕ್ಕಿ ಉತ್ಸವ ಅದು ಇದು ಎಲ್ಲ ಚೆನ್ನಾಗಿ ನಡೆಯುತ್ತೆ. ದಾಸೋಹ ಎಲ್ಲ ಸತತವಾಗಿ ಪ್ರಯತ್ನಗಳನ್ನು ಮಾಡಿದ್ದೀವಿ. ಇಷ್ಟು ಅಭಿವೃದ್ಧಿಯಾಗಿದೆ. ಇನ್ನು ಮುಂದಕ್ಕೆ ಪೂಜ್ಯರ ಆಶೀರ್ವಾದ ಬೇಕು ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ.